ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ಕೊತಾ ಇರೋದು ಪೂರಿ, ಪುಟಾಣಿ ಹಿಟ್ಟಿನ ಸಾಗು, ಆಮೇಲೆ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ರೆಡಿಯಾಗಿದ್ದಾಯಿತು. ಕಾಯಿ ಚಟ್ನಿ ರೆಸಿಪಿ ಅಲ್ಲ ಹಿಂದಿನ ಬ್ಲಾಗಲ್ಲಿ ಹಾಕಿದ್ದಾಗಿದೆ, ಹಾಗಾಗಿ ಕಾಯಿ ಚಟ್ನಿ ರೆಸಿಪಿ ಹಾಕಿಲ್ಲ. ಇದು ಹಿಟ್ಟು ಏನಪ್ಪ ಕವರಲ್ಲಿ ಇಟ್ಟಿದ್ದಾರೆ ಅಂತ ಅನ್ಕೋಬೋದು. ಇದು ಹಿಟ್ಟು ರಾತ್ರಿನೇ ಕಲಸಿ ಇಟ್ಟಿದ್ದು, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಆಗುತ್ತೆ ಅಂದ್ಬಿಟ್ಟು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಬೇಗನೆ ಆಗುತ್ತೆ. ಪೂರಿ ಮಾಡಿ ಸಾಗು ಮಾಡಿ ಚಟ್ನಿ ಮಾಡಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ ನಾವು ಒಂದೊಂದು ಸತಿ ಗಾಢ ಎದ್ದಾಗೆ ಬೇಗ ಆಗುತ್ತೆ, ಲೇಟಾಗಿ ಎದ್ದರೆ ಲೇಟ್ ಆಗಿಬಿಡುತ್ತಲ್ವ, ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಮಗೆ ಒಂದು ಸ್ವಲ್ಪ ಕೆಲಸ ಈಸಿ ಅನಿಸುತ್ತೆ. ಹಾಗಾಗಿ ನಾನು ಇವಾಗ ಚಟ್ನಿ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಪೂರಿ ಉದ್ತಾ ಇದ್ದೀನಿ. ನಮ್ಮ ತಂಗಿ ಎಷ್ಟು ಬೇಕಷ್ಟು ಕರೆದು ಮಕ್ಳಿಗೆ ತಿನ್ಸೋಣ ಅಂತ ಕರ್ಕೊತಾ ಇದ್ದಾಳೆ. ನಿಮಗೂ ಇಷ್ಟ ಆಗುತ್ತೆ ಅಂತೀನಿ. ಈ ಥರ ಒಂದು ಸತಿ ನೀವು ಟ್ರೈ ಮಾಡಿರಿ. ಬೇಗನೆ ಅಂದರೆ ಎಷ್ಟು ಬೇಗ ಹೋದರೆ ಅಷ್ಟು ಬೇಗ ಆಗುತ್ತೆ. ತುಂಬಾ ಜನ ಇದ್ದರೆ ಕೆಲಸ ಬೇಗ ಆಗಲ್ವಲ್ವ, ಹಾಗಾಗಿ ಈ ಥರ ಮಾಡ್ಕೊಂಡ್ಬಿಟ್ರೆ ಕಷ್ಟ ಅನಿಸಲ್ಲ ಬೆಳಗ್ಗೆ ಟೈಮ್ನಾಗೆ. ಇವಾಗ ಅವಳು ರೆಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ತಾ ಇದ್ದಾಳೆ. ಇವಾಗ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಪುಟಾಣಿ ಹಿಟ್ಟಿನ ಸಾಗು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಉತ್ತರ ಕರ್ನಾಟಕ ಸೈಡು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ದಾವಣಗೆರೆ ಸೈಡು ಈ ಥರ ತಿನ್ನಲ್ಲ. ಇಲ್ಲಿ ಏನಿದ್ರೂ ತರಕಾರಿ ಸಾಗು ತಿಂತಾರೆ, ಹಾಗಾಗಿ ಕಾಯಿ ಚಟ್ನಿ ತರಕಾರಿ ಸಾಗು. ನಮ್ಮ ಸೈಡಲ್ಲೆಲ್ಲ ಪುಟಾಣಿ ಹಿಟ್ಟಿಂದು ಸಾಗು ಇದ್ರೇ ಪೂರಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂದು, ಹಾಗಾಗಿ ಅಲ್ಲಿ ಆ ಕಡೆ ಸೈಡಲ್ಲಿ ಹೋದಾಗ ನಾನು ಪೂರಿ ಆ ಥರ ಸಾಗು ತಿಂದೇ ಬರೋದು. ನನಗೆ ತುಂಬಾ ಇಷ್ಟ, ಹಾಗಾಗಿ ನಮ್ಮ ಮನೇಲಿ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ಏನು ಮಾಡ್ಕೊಳೋದು ತುಂಬಾ ಕಷ್ಟ ಆಗಲ್ಲ, ಬೇಗನೆ ಆಗುತ್ತೆ. ಹಸಿಮೆಣ್ಸಿಕಾಯಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ಪುಟಾಣಿ ಹಿಟ್ಟಿನ ಸಾಗು ರೆಡಿ ಆಗಿಬಿಡುತ್ತೆ. ನೋಡಿ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಟ್ ಮಾಡಿಟ್ಟಿರುವಂಥದ್ದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಒಗ್ಗರಣೆಗೆ ಹಾಕಿ ಬಾಡಿಸ್ಕೋಬೇಕು. ಫುಲ್ ಬಾಡಿಸ್ಬಾರ್ದು, ಸ್ವಲ್ಪನೇ. ಅದಾದ ನಂತರ ಸ್ವಲ್ಪ ಟೊಮೆಟೊ, ಅರಿಶಿನ, ಇದಕ್ಕೆ ಸಕ್ಕರೆ ಹಾಕೋಬೇಕು ಅಂದ್ರೇ ಚೆನ್ನಾಗಿ. ಸಕ್ಕರೆ ಹಾಕ್ಕೊಂಡ್ರೆ ಸಾಗುಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಉಪ್ಪು, ಹುರಿದಿಟ್ಕೊಂಡಿರುವಂಥ ಹುರುಗಡಲೆ ಪೌಡ್ರ್ ಹಾಕಿ ನೀರು ಹಾಕಿ ಕಲಸಿಬಿಟ್ರೆ ರೆಡಿ ಆಯಿತು ಪುಟಾಣಿ ಹಿಟ್ಟಿನ ಸಾಗು. ನೋಡಿ ಯಾವ ಥರ ರೆಡಿ ಆಯಿತು ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬನ್ನಿ ತಿನ್ನೋಣ ಹೇಗಿದೆ ಅಂತ.